ಕಾಫ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಅದರಿಂದ ಇವಾಗ ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ನನ್ನ ಪುಟಾಣಿ ಪಾರ್ಕ್. ಇವಾಗ ನೋ ಫ್ರೆಂಚ್ ಫ್ರೈಸ್, ನೋ ಸ್ಮೈಲ್. ಇವಾಗ ಬಂದುಬಿಟ್ಟು ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮಂಡೇ. ಸೊ ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೀವಿ. ನಾನು ನೋಡಿ ನನ್ನ ಜೊತೆ ನಮ್ಮ ಪಿಳ್ಳೆನೂ ಎದ್ಬಿಟ್ಟಿದೆ. ಸೊ ಇವಾಗ ಬಂದುಬಿಟ್ಟು ಬಿಸಿ ನೀರು ಕಾಯಿಸ್ಕೊಂಡು ಬಿಸಿ ನೀರು ಕುಡಿದ್ಬಿಟ್ಟು ನೆಕ್ಸ್ಟು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಬೇಕು. ಇವತ್ತು ಬಂದುಬಿಟ್ಟು ಏಪ್ರಿಲ್ಗೆ ಸ್ವಲ್ಪ ಕಾಫ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಅದರಿಂದ ಇವಾಗ ಅರಿಶಿಣದ ಹಾಲು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಅರಿಶಿಣ, ಪೆಪ್ಪರ್, ಹಾಲು ಹಾಕಿ ಕುದಿಸ್ಬಿಟ್ಟು ಒಂದು ಬಟ್ಲಿಗೆ ಹಾಕಿ ಹಾರಕ್ಕೆ ಇಟ್ಟಿದ್ದೀನಿ. ಇವಾಗ ಬಂದುಬಿಟ್ಟು ಹಾಟ್ ವಾಟರ್ ನಾನು ಬಾಯ್ಲ್ ಮಾಡ್ಕೊಂಡು ಕುಡಿಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಮಶ್ರೂಮ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಮಶ್ರೂಮ್ ತರಕ್ಕೆ ಹೋಗಿದ್ರು, ಮಶ್ರೂಮ್ ಸಿಗ್ತಾಯಿಲ್ಲ. ಜಿಪ್ಟೋದಲ್ಲೂ ಟ್ರೈ ಮಾಡಿದೆ, ಬಟ್ ಜಿಪ್ಟೋದಲ್ಲಿ ನನಗಷ್ಟು ಕ್ವಾಲಿಟಿ ಇಷ್ಟ ಆಗಲ್ಲ ವೆಜಿಟೇಬಲ್ಸ್ದು. ಸೊ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಲೆಮನ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಮನ್ ರೈಸ್ ಮಾಡಬೇಕಿವಾಗ. ಸೊ ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಫಸ್ಟು ಟಿಫನ್ ಮಾಡಿ ನನ್ನ ಮಗಳಿಗೆ ಟಿಫನ್ ಕಟ್ಟಿ ಕಳಿಸ್ಬೇಕು. ಓಕೆ, ಬಾಯ್. ನೋಡಿ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನನ್ನ ಮಗನ್ನ ನನ್ನ ನಾದಿನಿ ಮಗಳ ಹತ್ರ ಕೊಟ್ಟಿದ್ದೀನಿ. ಸೊ ಅವಳು ಸುಧಾರಿಸ್ತಾ ಇದ್ದಾಳೆ. ಅವಳ ಹತ್ರನೂ ಇರಲ್ಲ, ಬಟ್ ಆದರೆ ಹೇಗೋ ಒಂದು ಮ್ಯಾನೇಜ್ ಮಾಡ್ತಾಯಿದ್ದೆ. ಬೆಳಗ್ಗೆನೇ ಅನ್ನ ಇಟ್ಕೊಂಡಿದ್ರೆ ಕೆಲಸ ಆಗೋದು. ಸೊ ಅದರಿಂದ ಚಾಪ್ ಮಾಡ್ಕೊತಾ ಇದ್ದೀನಿ. ನಾನು ಚಿತ್ರಾನ್ನಕ್ಕೆ ಕ್ಯಾರೆಟು, ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ಮು ಹಾಕ್ತೀನಿ, ಬಟಾಣಿ ಇದ್ದರೆ ಬಟಾಣಿನೂ ಹಾಕ್ತೀನಿ. ಬಟ್ ಬಟಾಣಿ ಕ್ಯಾಪ್ಸಿಕಮ್ ಏನೂ ಇಲ್ಲ. ಏನೇ ಸಂಡೇ ಆದ್ದರಿಂದ ಯಾವುದೇ ರೀತಿ ವೆಜಿಟೇಬಲ್ಸ್ ತೊಗೊಂಡು ಬಂದಿಲ್ಲ. ಸೊ ಇವಾಗ ಏನಿದೆಯೋ ಅದರಲ್ಲೇ ಮಾಡಿ ಕಳಿಸ್ತೀನಿ. ಆಮೇಲೆ ಒಂದು ಮಧ್ಯಾಹ್ನದ ಮೇಲೆ ಹೋಗ್ಬಿಟ್ಟು ವೆಜಿಟೇಬಲ್ಸ್ ತರಬೇಕು. ಸರಿ, ಇವಾಗ ನಾನು ಹಾಡು ಹೇಳ. ನಮ್ಮ ಸಾಯಿನಾಥ್ಗಂತೂ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಯಾರಾದರೂ ಒಬ್ಬರು ಅವನ ಜೊತೆ ಆಟ ಆಡೋದಕ್ಕಿರಬೇಕು. ಅವ್ರ ಅಕ್ಕ ಸ್ಕೂಲ್ಗೆ ಹೋಗಿರೋದ್ರಿಂದ ನನ್ನ ನಾದಿನಿ ಮಗಳು ಮತ್ತು ಮಗ ಆಟ ಆಡಿಸ್ತಾ ಇದ್ದಾರೆ. ಅವನಂತೂ ಫುಲ್ ಖುಷಿಯಾಗಿದ್ದಾನೆ.
ಯಾರ ಹತ್ರನೂ ಸೇರಲ್ಲ. ಬಟ್ ಆದರೆ ಸೈಕಲ್ ಓಡಿಸ್ತಿದ್ದಾನಲ್ಲ, ಸೊ ಆದ್ದರಿಂದ ಅವನು ಸ್ವಲ್ಪ ಖುಷಿಯಾಗಿ ಆಟ ಆಡ್ಕೊಂಡಿದ್ದಾನೆ. ನೋಡಿ ಯಾವ ಥರ ಆಟ ಆಡ್ತಿದ್ದಾನೆ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ. ಸೊ ನಿಮಗೆ ಎಲ್ಲ ಥರ ನೋಟಿಫಿಕೇಷನ್ಸು ವಿಡಿಯೋದು ಬರ್ತಾ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈವ್ನಿಂಗ್ ಇವಾಗ ಒಂದು 5 o'clock. ಸೊ ಈಗ ನಾನು ನನ್ನ ಮಗ ನನ್ನ ಮಗಳು ಇಬ್ಬರು ಪಾರ್ಕಿಗೆ ಹೋಗಿದ್ದಾರೆ. ಸೊ ಸ್ವಲ್ಪ ಫ್ರೀ ಆದೆ. ಸೊ ಅದಕ್ಕೆ ಹಾಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಹೇಗಿದ್ದೀರಾ? ಇವತ್ತು ಈವ್ನಿಂಗ್ ಏನು ಸ್ನ್ಯಾಕ್ಸು ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಸೊ ನಾನು ಅನ್ಕೋತಾ ಇದ್ದೀನಿ ಇವತ್ತು ಫ್ರೆಂಚ್ ಫ್ರೈಸ್ ಮಾಡು ಮಮ್ಮಿ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ಬಂದರೆ ಫ್ರೆಂಚ್ ಫ್ರೈಸ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಫ್ರೆಂಚ್ ಫ್ರೈಸ್ ಇಲ್ಲ ಏನಾದರೂ ಸ್ಮೈಲಿ ಆ ಥರ ತರಿಸಿ ಮಾಡಿಕೊಡ್ಬೇಕು. ನೋಡೋಣ. ಏನು ಪಾರ್ಕಿಗೆ ಹೋಗಿದ್ದಾರೆ, ಬಂದಮೇಲೆ ಗೊತ್ತಾಗುತ್ತೆ ಯಾವ ಥರ ಏನು ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಕ್ರಾಫ್ಟ್ ಎಲ್ಲ ಮಾಡ್ತಾಯಿದ್ದಾರೆ, ಡ್ರಾಯಿಂಗು, ಕಲರಿಂಗು ಎಲ್ಲ ಮಾಡ್ತಾಯಿದ್ದಾರೆ. ಸೊ ರಜಾ ಬಂದರೆ ಇದೇ ಥರ ಏನಾದರೂ ಒಂದು ಆ್ಯಕ್ಟಿವಿಟಿ ವರ್ಕ್ ಮಾಡ್ತಾ ಇರ್ತಾಳೆ ನನ್ನ ಮಗಳು. ಸೊ ನೋಡಿ ಹಾಗೆ ಬಿಟ್ಟು ಪಾರ್ಕಿಗೆ ಹೋಗಿದ್ದಾರೆ. ಬಂದಮೇಲೆ ಎತ್ತಿಡೋದು. ಕಂಪ್ಲೀಟ್ ಮಾಡಿಲ್ಲ, ಇನ್ನು ಕಂಪ್ಲೀಟ್ ಮಾಡಬೇಕು. ಸೊ ಕಂಪ್ಲೀಟ್ ಆದಮೇಲೆ ಎತ್ತಿಡ್ತಾಳೆ. ನೋಡಿ ಅವಳೆ ಡ್ರಾಯಿಂಗ್ ಮಾಡಿದ್ದಾಳೆ ಎಷ್ಟು ಚೆನ್ನಾಗಿ. ನೋಡಿ ನನ್ನ ಪುಟಾಣಿ ಪಾರ್ಕಿಂದ ಬಂದಿದ್ದಾರೆ. ನೋಡಿ ಬರಬೇಕಾದ್ರೆ ಅಳ್ಕೊಂಡೇ ಬಂದರು. ಯಾರೋ ಮುಟ್ಬಿಟ್ರಂತೆ. ಸೊ ಅದರಿಂದ ನನ್ನ ಮಗನಿಗೆ ಯಾರೂ ಮುಟ್ಬಾರ್ದು, ಯಾರ ಜೊತೆನೂ ಹೋಗಲ್ಲ, ಮಮ್ಮಿನೇ ಬೇಕು. ಮಮ್ಮಿ ಮಮ್ಮಿ ಮಮ್ಮಿ. ಇವತ್ತೇ ಫಸ್ಟ್ ಟೈಮ್ ಆಚೆ ಹೋಗಿದ್ದಾನೆ ಅವ್ರ ಅಜ್ಜಿ ಜೊತೆ. ಇವಾಗ ಬಂದಿದ್ದಾನೆ, ಮಮ್ಮಿನ ಬಿಟ್ಟು ಹೋಗಿದ್ದಾನೆ. ಮಮ್ಮಿ ಬೇಡ ನಿಂಗೆ? ಹಾಂ ಮಮ್ಮಿ ಬೇಡ? ಏಕೆ ಹೋಗಿದ್ದೆ ಪಾರ್ಕಿಗೆ? ಪಾರ್ಕ್ ಹೋಗಿದ್ದ? ಬೇಜಾರಾಗ್ಬಿಟ್ಟಿದ್ದಾನೆ. ಅಂತಿದ್ದಾನೆ. ಓಕೆ ಅಂತಿದ್ಯಾ ನೀನು? ಲವ್ ಯು ಮಮ್ಮಿ ಹೇಳ. ಅಪ್ಪು ಇಲ್ಲಿ ಹಲೋ 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 ಪಲೋ ಹೇಳು ಹಲೋ. ನೋಡಿ ಹೇಗೆ ನೋಡ್ತಾ ಇದ್ದಾನೆ. ಕಲ್ಲ 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 ಮುಡ್ಡು 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 ಮುಡ್ಡು. ಸೊ ಇವಾಗ ನೋಡಿ ಹಾಲು ಕಾಯಿಸ್ತಾ ಇದ್ದೀನಿ. ಇವಾಗ ಕಾಫಿ ಮಾಡ್ಕೊಂಡು ಕುಡಿಬೇಕು. ನಾನು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದಿದ್ದ ತಕ್ಷಣ ನಂದು 2 ಪುಟಾಣಿಗಳು ಅಂತ ಬಂದುಬಿಟ್ರು. ಬರಬೇಕಾದ್ರೆ ನನ್ನ ಪುಟಾಣಿ ಚಿಮ್ಮ ಅಳ್ತಾ ಇತ್ತು. ಸೊ ಅದಕ್ಕೆ ಯಾಕಪ್ಪ ಅಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕರ್ಕೊಬಂದು ಸೊಂಟದ ಮೇಲೆ ಕುಂಚ್ಕೊಬಿಟ್ಟಿದ್ದೀನಿ. ಇವಾಗ ಹಾಲು ರೆಡಿ ಆಗಿದ ತಕ್ಷಣ ಕಾಫಿ ಕುಡಿದ್ಬಿಟ್ಟು ಸ್ನ್ಯಾಕ್ಸ್ ಮಾಡ್ಕೊಳ್ಬೇಕು. ಏನು ನೋಡ್ತಿದ್ಯಾ? ಇವಾಗ ನೋ ಫ್ರೆಂಚ್ ಫ್ರೈಸ್, ನೋ ಸ್ಮೈಲ್. ಇವಾಗ ಬಂದ್ಬಿಟ್ಟು ನನ್ನ ಫೇವ್ರೆಟ್ ಗೋಬಿ ಮಂಚೂರಿ ತರಿಸ್ಕೊಂಡಿದ್ದೀನಿ. ಸೊ ಇವಾಗ ಎಲ್ಲರಿಗೂ ಅದೇ ಗೋಬಿ ಮಂಚೂರಿನೇ ಇವಾಗ ಸ್ನ್ಯಾಕ್ಸ್ ಆಗಿ ಕೊಡ್ತಾ ಇದ್ದೀನಿ. ನನ್ನ ಮಗಳಿಗೆ ಆಫ್ ಅಂತೆ. ಸೊ ಇದು ನನ್ನ ನಾದಿನಿ ಮಗಳು ಪೂಜಿತಾ. ಹಾಯ್ ಹೇಳು ಪೂಜಿತಾ. ಹಾಯ್. ಸೊ ಇವನು ನನ್ನ ನಾದಿನಿ ಮಗ, ನನ್ನ ಫೇವ್ರೆಟ್ಟು ಮೌಲಿ. ಇವಳು ಗೊತ್ತಲ್ಲ ನನ್ನ ಮಗಳು. ಸೊ ಇವಾಗ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ಗೋಬಿ ಮಂಚೂರಿ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಗಂಗಮ್ಮತಿ ಮಾಯ ಚೌಟ್ರಿ ಹತ್ರ ಇದನ್ನು ತೊಗೊಂಡು ತರಿಸಿದೆ. ನನಗೆ ಅದು ತುಂಬ ಇಷ್ಟ. ಸೊ ರೋಡ್ ಸೈಡ್ ಆದ್ರೂ ತುಂಬ ಚೆನ್ನಾಗಿರುತ್ತೆ. ನಾವು ರೋಡ್ ಸೈಡು ಚೆನ್ನಾಗಿರಲ್ಲ ಅಂತೀವಿ, ಬಟ್ ಇಲ್ಲ ಅಲ್ಲಿ ಹೈಜೀನಿಕ್ಕಾಗಿ ತುಂಬ ಚೆನ್ನಾಗಿರುತ್ತೆ. ನನಗಲ್ಲಿ ತುಂಬ ಇಷ್ಟ. ಯಾರಿಗೇನೋ ನನಗೆ ಗೊತ್ತಿಲ್ಲ, ಬಟ್ ನನಗಲ್ಲಿ ತುಂಬ ಇಷ್ಟ. ಸೊ ನಾನು ಯಾವಾಗಲೂ ಗೋಬಿ ಮಂಚೂರಿ ತರಿಸಿದ್ರು ನಾನು ಅಲ್ಲಿಂದನೇ ತರಿಸೋದು. ತುಂಬ ಟೇಸ್ಟಿಯಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ.
ಯಾರಿಗಾನ ಬೇಕಂದರೆ ಒಂದು ಸತಿ ಹೋಗಿ ಟ್ರೈ ಮಾಡಿ. ಗಂಗಮ್ಮ ತಿಮ್ಮಯ್ಯ ಚೌಟ್ರಿ ಪಕ್ಕನೇ ಇದೆ. ತುಂಬ ಟೇಸ್ಟ್ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ.